ಎಲ್ಲ ನನ್ನ ಕನ್ನಡ ಸ್ನೇಹಿತರಿಗೆ ನಮಸ್ಕಾರ. ಇವತ್ತೇನಪ್ಪ ಕಾನ್ಸೆಪ್ಟು ಅಂದರೆ, ನನ್ನ ಹತ್ರ ₹100 ಇದೆ ಸ್ನೇಹಿತರೆ. ಈ ₹100 ಎಷ್ಟೆಲ್ಲ ತರಕಾರಿ ಬರುತ್ತೆ, ಎಷ್ಟೆಲ್ಲ ರೇಷನ್ ಐಟಮ್ ಬರುತ್ತೋ ಅದನ್ನು ತಗೊಂಡು ನಾನು ಏನಾದರೂ ಒಂದು ಐಟಮ್ನ ರೆಡಿ ಮಾಡಿ ನಾನು ತಿಂದು ಇನ್ನು ಉಳಿದ 4 ಜನಕ್ಕೆ ಹಂಚೋಣ ಅನ್ನೋ ನನ್ನೊಂದು ಕಾನ್ಸೆಪ್ಟ್ ಸ್ನೇಹಿತರೆ. ಬನ್ನಿ ₹100 ಎಷ್ಟೆಲ್ಲ ಐಟಮ್ ಬರುತ್ತೆ ನೋಡೋಣ. ಸ್ನೇಹಿತರೆ, ಇವತ್ತಿನ ನನ್ನ ಕಾನ್ಸೆಪ್ಟಲ್ಲಿ ಫಸ್ಟ್ ನಾನು ಹೋಗ್ಬೇಕಾಗಿರೋದು ತರಕಾರಿ ಅಂಗಡಿಗೆ ಹೋಗಿ ನಾನು ಒಂದು ಕಡಿಮೆ ಬಜೆಟಲ್ಲಿ ತರಕಾರಿನ ತೊಗೊಂಡು ಅದರಲ್ಲಿ ಉಳಿದಿರೋ ಅಮೌಂಟಲ್ಲಿ ನಾನು ಮತ್ತೆ ರೇಷನ್ನ ತೊಗೊಳ್ಳೋಣ ಅಂತ ಹೊರಟಿದ್ದೀನಿ ಸ್ನೇಹಿತರೆ. ಬನ್ನಿ ನಾವು ತರಕಾರಿನ ತೊಗೊಂಡು ಮುಂದೆ ಸಾಗೋಣ, ಮತ್ತು ಆ ಉಳಿದ ಅಮೌಂಟಲ್ಲಿ ರೇಷನ್ನ ಪರ್ಚೇಸ್ ಮಾಡೋಣ. ಸ್ನೇಹಿತರೆ, ನಾವಿವಾಗ ತರಕಾರಿ ಅಂಗಡಿಗೆ ಬಂದಿದ್ದೀವಿ. ಬನ್ನಿ ತರಕಾರಿನ ತೊಗೊಳ್ಳೋಣ. ಇಲ್ಲಿ ಎಷ್ಟು ಪ್ರೈಸ್ ಆಗುತ್ತೆ ಹಾಗೆ ಚೆಕ್ ಮಾಡೋಣ ಸ್ನೇಹಿತರೆ. ತರಕಾರಿಗೆ ನೋಡಿ ಸ್ನೇಹಿತರೆ, ನಾನು ಟೊಮೆಟೊನ ತೊಗೋತಾ ಇದ್ದೀನಿ. ಇವಾಗ 3 ಟೊಮೆಟೊನ ತೊಗೋತೀನಿ ಸ್ನೇಹಿತರೆ. 3 ಟೊಮೆಟೊಗೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. 3 ಟೊಮೆಟೊನ ತೊಗೋತಿದ್ದೀನಿ. 3 ಟೊಮೆಟೊ ತೊಗೊಂಡ್ಮೇಲೆ ಮತ್ತೆ ನಾನು ಹಾಗೆ ಇವಾಗ ಬೇರೆ ತರಕಾರಿ ತೊಗೊಳ್ಳೋಣ ಅಂತ ಬರ್ತಾಯಿದ್ದೀನಿ ಸ್ನೇಹಿತರೆ. ಇಲ್ಲಿ ನಾನು ಫಸ್ಟ್ ತೊಗೊಳ್ಳೋದು ಏನಪ್ಪ ಅಂದರೆ ಬದನೇಕಾಯಿ ಸ್ನೇಹಿತರೆ. ಬದನೇಕಾಯಿ 2 ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. 2 ಬದನೇಕಾಯಿನ ತೊಗೊಂಡು ಸ್ನೇಹಿತರೆ 2 ಬದನೇಕಾಯಿನ ತೊಗೊಂಡಿದ್ದೀನಿ. ಹಾಗೆ ಮತ್ತು ಸ್ವಲ್ಪ ಬೀನ್ಸ್ನ ತೊಗೊಳ್ಳೋಣ ಅಂತ ಬೀನ್ಸ್ನ ತೊಗೋತಾ ಇದ್ದೀನಿ ಸ್ನೇಹಿತರೆ. ನನಗೆ ಎಷ್ಟು ಬೇಕು ಅಷ್ಟೇ ಬೀನ್ಸ್ನ ತೊಗೋತೀನಿ ಸ್ನೇಹಿತರೆ. ಯಾಕಂದರೆ ಬಜೆಟ್ ಇರೋದು ₹100 ಅಷ್ಟೇ. ₹100ದಲ್ಲಿ ನಾನು ಎಲ್ಲ ತರಕಾರಿನೂ ಪರ್ಚೇಸ್ ಮಾಡಬೇಕು. ಅದಕ್ಕಾಗಿ ನಾನು ಸ್ವಲ್ಪ ಬೀನ್ಸ್ನ ತೊಗೊಂಡಿದ್ದೀನಿ. ಹಾಗೆ ಮತ್ತು ಮೆಣಸಿನ್ಕಾಯಿನ ತೊಗೊಳ್ಳೋಣ ಸ್ನೇಹಿತರೆ. ನಮ್ಗೆ ಎಷ್ಟು ಬೇಕೋ ಅದು ಅಷ್ಟೇ, ಆ ಬಜೆಟಲ್ಲೇ ಎಷ್ಟಾಗುತ್ತೋ ಅಷ್ಟು ಮೆಣಸಿನ್ಕಾಯಿನ ತೊಗೊಳ್ಳೋಣ ಸ್ನೇಹಿತರೆ. ಇವಾಗ ಮೆಣಸಿನ್ಕಾಯಿ ತೊಗೊಂಡು ನೆಕ್ಸ್ಟು ಎಲೆಕೋಸು ಮತ್ತು ಕ್ಯಾರೆಟ್ ಬೇಕಾಗುತ್ತೆ. ಎಲೆಕೋಸು ಮತ್ತು ಕ್ಯಾರೆಟ್ನ ತೊಗೊಳ್ಳೋಣ ಸ್ನೇಹಿತರೆ. ಸ್ನೇಹಿತರೆ, ನಾನಿವಾಗ ಕ್ಯಾರೆಟ್ನ ತೊಗೋತೀನಿ ಸ್ನೇಹಿತರೆ. ಯಾಕಂದರೆ ಕ್ಯಾರೆಟ್ ರೇಟ್ ಜಾಸ್ತಿ ಇರೋದ್ರಿಂದ ನಾನು ಒಂದೇ ಒಂದು ಕ್ಯಾರೆಟ್ನ ತೊಗೋತೀನಿ ಸ್ನೇಹಿತರೆ. ಜಾಸ್ತಿ ತೊಗೊಳಕ್ಕಲ್ಲ, ಯಾವ್ದು ಚೆನ್ನಾಗಿದೆ ನೋಡಿ ಒಂದೇ ಒಂದು ಕ್ಯಾರೆಟ್ನ ತೊಗೋತೀನಿ. ಹಾಗೆ ಪಕ್ಕದಲ್ಲಿರುವಂಥ ನವಿಲುಕೋಸು ಕೂಡ ನಾನು ತೊಗೋತೀನಿ ಸ್ನೇಹಿತರೆ. ಒಂದೇ ಒಂದು ನವಿಲುಕೋಸನ್ನ ತೊಗೋತೀನಿ. ನೋಡೋಣ ಪ್ರೈಸ್ ಎಷ್ಟಾಗುತ್ತಂತ. ಪ್ರೈಸ್ ತುಂಬ ಕಡಿಮೆ ಇರೋದ್ರಿಂದ ಒಂದೇ ಒಂದು ನವಿಲುಕೋಸನ್ನ ತೊಗೊಂಡಿದ್ದೀನಿ. ಬನ್ನಿ ಇವಾಗ ನೆಕ್ಸ್ಟು ಈರುಳ್ಳಿನ ತೊಗೊಳ್ಳೋಣ ಸ್ನೇಹಿತರೆ. ಇವಾಗ 2 ಈರುಳ್ಳಿನ ತೊಗೊಳ್ಳೋಣ ಸ್ನೇಹಿತರೆ. ಯಾಕಂದರೆ ನಮ್ಮ ಬಜೆಟಿಗೆ ತಕ್ಕಂಗೆ ನಾನು 2 ಈರುಳ್ಳಿನ ತೊಗೊಂಡು ಇದನ್ನು ಬಿಲ್ ಮಾಡ್ಸೋಕ್ಕೆ ಹೋಗೋಣ ಸ್ನೇಹಿತರೆ. ಬನ್ನಿ ಬಿಲ್ ಎಷ್ಟಾಗುತ್ತೆ ಅಂತ ಚೆಕ್ ಮಾಡಿ ಮತ್ತೆ ಮುಂದಿನ ನಿರ್ಧಾರನ ಸ್ಟಾರ್ಟ್ ಮಾಡೋಣ. ರೇಷನ್ ಅಂಗಡಿಗೆ ಬೇರೆ ಹೋಗಬೇಕಲ್ಲ, ಅದಕ್ಕೆ 2 ಈರುಳ್ಳಿನ ತೊಗೊಂಡು ಬಿಲ್ ಹಾಕ್ಸೋಕ್ಕೆ ಬಿಲ್ ಕೌಂಟ್ರ್ ಹತ್ರ ಹೋದೆ ಸ್ನೇಹಿತರೆ. ಅಲ್ಲಿ ನೋಡಿದರೆ ಬಿಲ್ ಬಂದು ಇದು ಅರ್ಧ ಕೆ ಜಿ ತರಕಾರಿ ಅಂತ ಹೇಳ್ಬಿಟ್ಟು ₹50 ಆಯಿತು ಸ್ನೇಹಿತರೆ. ₹50 ನಾನು ತರಕಾರಿನೇ ತೊಗೊಂಡ್ರೆ ನನಗೆ ಮುಂದೆ ರೇಷನ್ನ ಪರ್ಚೇಸ್ ಮಾಡೋಕ್ಕೆ ಅಮೌಂಟ್ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಕೆಲವೊಂದು ತರಕಾರಿನ ಅದರಿಂದ ತೆಗೆದೆ ಸ್ನೇಹಿತರೆ. ಒಂದೇ ಒಂದು ಬದನೇಕಾಯಿನ ತೆಗೆದೆ, ಆಮೇಲೆ ಒಂದು ಟೊಮೆಟೊನ ಮತ್ತು ಸ್ವಲ್ಪ ಬೀನ್ಸ್ನ ನಾನು ತೆಗೆದು ಮತ್ತು ಪಕ್ಕಕ್ಕಿಟ್ಟೆ ಸ್ನೇಹಿತರೆ. ಆಗ ನನಗೆ ಸ್ವಲ್ಪ ಪ್ರೈಸ್ ಕಡಿಮೆ ಆಯಿತು. ಯಾಕಪ್ಪ ಅಂದರೆ ಜಾಸ್ತಿ ತರಕಾರಿ ಅರ್ಧ ಕೆ ಜಿ ಬಂದರೆ ₹50 ಅಂದರೆ ನನಗೆ ₹100ದಲ್ಲಿ ₹50 ಹೊರಟೋಗ್ಬಿಡುತ್ತೆ ಸ್ನೇಹಿತರೆ. ಅದಕ್ಕೆ ನಾನು ಸ್ವಲ್ಪ ತರಕಾರಿನ ತೆಗೆದು ಅದನ್ನು 265 ಗ್ರಾಮ್ಗೆ ಕಡಿಮೆ ಮಾಡಿಸ್ದೆ ಸ್ನೇಹಿತರೆ. 265 ಗ್ರಾಮ್ನ ನನಗೆ ತರಕಾರಿ ಅಂಗಡಿಯವರು ₹20ಗೆ ಹಾಕ್ಕೊಡ್ತೀನಿ ಅಂತ ₹20 ಹಾಕ್ಕೊಟ್ಟ. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಟ್ರು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ₹20ಗೆ ತರಕಾರಿನ ತೊಗೊಂಡು ಇವಾಗ ನಾನು ರೇಷನ್ ಅಂಗಡಿ ಹತ್ರ ಬಂದಿದ್ದೀನಿ. ನೋಡೋಣ ಇಲ್ಲಿ ರೇಷನ್ ಅಂಗಡಿಲಿ ರೇಷನ್ ಎಷ್ಟೆಲ್ಲ ಖರ್ಚಾಗುತ್ತೆ ಅಂತ ಚೆಕ್ ಮಾಡೋಣ ಸ್ನೇಹಿತರೆ. ನಮ್ಗೆ ಎಷ್ಟು ಬೇಕೋ ಅಷ್ಟೇ ರೇಷನ್ನ ತೊಗೊಳ್ಳೋಣ. ಎಲ್ಲ ರೇಷನ್ ಇಲ್ಲೇ ಫೈನಲ್ ಮಾಡಿ ಇಲ್ಲೇ ತೊಗೊಂಡು ಹೋಗಿ ಕುಕ್ಕಿಂಗ್ನ ಮಾಡೋಣ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇಲ್ಲಿ 4 ಐಟಮ್ ಬಂದಿದೆ ಸ್ನೇಹಿತರೆ. ಏನಪ್ಪ ಅಂದರೆ ಅರ್ಧ ಕೆ ಜಿ ಅಕ್ಕಿ ₹30, ₹10 ಗರಂ ಮಸಾಲೆ, ₹10 ಪಲಾವ್ ಎಲೆ ಮತ್ತು ಅದು ಮಿಕ್ಸ್ಡು ಮಸಾಲೆ, ಹಾಗೆ ಒಂದು ಪಲಾವ್ದು ₹10 ಪ್ಯಾಕೆಟ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇದೆಲ್ಲ ತೊಗೊಂಡು ಇಲ್ಲಿ ಆಯಿಲು ₹10 ಅದಕ್ಕೆ ಬೇರೆ ಅಂಗಡೀಲಿ ಹೋಗಿ ಆಯಿಲ್ನ ತೊಗೋಬೇಕು ಸ್ನೇಹಿತರೆ. ಬನ್ನಿ ಬೇರೆ ಅಂಗಡೀಲಿ ಆಯಿಲ್ನ ತೊಗೊಳ್ಳೋಣ ಸ್ನೇಹಿತರೆ. ಇವಾಗ ನಮಗೆ ₹10 2 ಪ್ಯಾಕೆಟ್ ಆಯಿಲ್ ಕೂಡ ಸಿಕ್ಕಿದೆ. ಬನ್ನಿ ಇನ್ನೇನು ಕುಕ್ಕಿಂಗ್ನ ಸ್ಟಾರ್ಟ್ ಮಾಡೋಣ. ತರಕಾರಿನ ಕಟ್ ಮಾಡಿಕೊಂಡು ಯಾವುದೆಲ್ಲ ತರಕಾರಿ ಎಷ್ಟೆಲ್ಲ ಬಂದಿದೆ ಅಂತ ಒಂದು ಸಾರಿ ಚೆಕ್ ಮಾಡೋಣ. ನೋಡಿ ಸ್ನೇಹಿತರೆ, ಇಷ್ಟೆಲ್ಲ ತರಕಾರಿ ಸೇರಿ ನನಗೆ ₹100 ಬಂದಿದೆ. ಒಂದು ಆಯಿಲ್ ಪ್ಯಾಕೆಟ್ ಎಕ್ಸ್ಟ್ರಾ ಬಂದಿದೆ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಯೂಸ್ ಮಾಡೋಣ ಅಂತ ಇಟ್ಕೋತೀನಿ ಸ್ನೇಹಿತರೆ. ಬಟ್ ಇದರಲ್ಲಿ ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಆಯಿಲ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಆಯಿಲ್ನ ಯೂಸ್ ಮಾಡಲ್ಲ. ಒಂದೇ ಒಂದು ಪ್ಯಾಕೆಟ್ನ ಆಯಿಲ್ನ ಯೂಸ್ ಮಾಡ್ತೀನಿ. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕುಕ್ಕಿಂಗ್ ಮಾಡಿ
ಯಾವ ಥರ ಔಟ್ಪುಟ್ ಬರುತ್ತಂತ ಒಂದು ಸಾರಿ ಚೆಕ್ ಮಾಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾವು ಇವಾಗ ಒಂದೊಂದೇ ತರಕಾರಿನ ಕಟ್ ಮಾಡೋಣ. ಎಲ್ಲ ತರಕಾರಿನ ತೊಳೆದಿಟ್ಕೊಂಡಿದ್ದೀವಿ. ಈ 100 ರೂಪಾಯಲ್ಲಿ ಬಂದಿರೋದು ಈ ಈರುಳ್ಳಿ ಕೂಡ ಒಂದು ಸ್ನೇಹಿತರೆ, ಒಂದೇ ಒಂದು ಈರುಳ್ಳಿ ಬಂದಿದೆ, ಅದನ್ನು ಕೂಡ ಕಟ್ ಮಾಡ್ಬಿಡೋಣ. ₹100 ಬಂದಿರೋಂಥ ತರಕಾರಿ ಎಲ್ಲ ಕಟ್ ಮಾಡಿ ಆಯಿತು ಸ್ನೇಹಿತರೆ. ಬನ್ನಿ ಇವಾಗ ಕುಕ್ಕಿಂಗ್ನ ಸ್ಟಾರ್ಟ್ ಮಾಡೋಣ. ಬರೀ ತರಕಾರಿ ಮತ್ತು ರೇಷನ್ನ ತಂದರೆ ಆಯಿತಾ ಸ್ನೇಹಿತರೆ, ಇವಾಗ ಅಡುಗೆ ಕೂಡ ಮಾಡೋಣ. ಬನ್ನಿ ಸ್ನೇಹಿತರೆ, ಗ್ಯಾಸ್ ಮೇಲೆ ಪಾತ್ರೆನ ಇಟ್ಟು ಅಡುಗೆನ ಸ್ಟಾರ್ಟ್ ಮಾಡೋಣ. ಇವಾಗ ನಾವು ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ, ಪಾತ್ರೆಗೆ ಆಯಿಲ್ನ ಹಾಕ್ಕೋಬೇಕು ಸ್ನೇಹಿತರೆ. ಫಸ್ಟು ಆಯಿಲ್ ಹಾಕ್ಕೊಂಡು ಆಮೇಲೆ ನಾವು ಸ್ವಲ್ಪ ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮೆಣಸಿನ್ಕಾಯಿ ಎಲ್ಲ ನೀಟಾಗಿ ಫ್ರೈ ಆಗಿದೆ. ಅದಕ್ಕೆ ಸ್ವಲ್ಪ ಪಲಾವ್ ಎಲೆ ಮತ್ತು ಮಸಾಲೆ ಹಾಕೋಣ. ಹಾಗೆ ಸ್ವಲ್ಪ ಸಾಲ್ಟ್ ಕೂಡ ಇದಕ್ಕೆ ಹಾಕೋಣ. ಯಾಕಪ್ಪ ಅಂದರೆ ಸಾಲ್ಟ್ ಹಾಕಿದರೆ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ನಾವು ಕಟ್ ಮಾಡಿಟ್ಟಿರುವಂಥ ಎಲ್ಲ ತರಕಾರಿನ ಇದಕ್ಕೆ ಹಾಕಿ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ, ಇದಕ್ಕೆ 2 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ ಸ್ನೇಹಿತರೆ. 30 ರೂಪೀಸಲ್ಲಿ 2 ಗ್ಲಾಸ್ ಅಕ್ಕಿ ಬಂದಿದೆ. ಹಾಗೆ ಎಲ್ಲ ತರಕಾರಿನೂ ಫ್ರೈ ಮಾಡಿಕೊಂಡು ನೀಟಾಗೆಲ್ಲ ಫ್ರೈ ಆಗಿದೆ ಅಂತ ನೋಡಿಕೊಂಡು ಇದಕ್ಕೆ ನಾವು ಇನ್ನು ಮುಂದೆ ಏನು ಮಾಡೋದಪ್ಪ ಅಂದರೆ, ಈ 2 ಗ್ಲಾಸ್ ಅಕ್ಕಿಗೆ ನಾವು 4 ಗ್ಲಾಸ್ ನೀರನ್ನ ಹಾಕಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ನಾವು ಹಾಕಿರೋ ಎಲ್ಲ ಮಸಾಲೆನೂ ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ನಾವು ನೆಕ್ಸ್ಟ್ ಇದಕ್ಕೆ ಏನಪ್ಪ ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀವಿ. ಹಾಗೆ ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಎತ್ತಿಕ್ಕಿರುವಂಥ 2 ಗ್ಲಾಸ್ ಅಕ್ಕಿನ ಇದಕ್ಕೆ ಹಾಕಿ ಕುಕ್ಕರ್ನ ಮುಚ್ಚೋಣ ಸ್ನೇಹಿತರೆ. ನೋಡಿ, ಇವಾಗ 2 ಗ್ಲಾಸ್ ಅಕ್ಕಿನ ನಾನು ಕುಕ್ಕರ್ಗೆ ಹಾಕಿದೆ. ಇವಾಗ ಕುಕ್ಕರ್ ಮುಚ್ಚಳನ ಹಾಕ್ಬಿಟ್ಟು 2 ರಿಂದ 3 ವಿಜಿಲ್ನ ಕೂಗ್ಸೋಣ ಸ್ನೇಹಿತರೆ. ಅಷ್ಟರಲ್ಲಿ ಪಲಾವ್ ರಿಸಲ್ಟ್ ಏನಂತ ಬರುತ್ತೆ ನೋಡಿ ಸ್ನೇಹಿತರೆ. ಹಾಗೆ ಪಲಾವ್ ಕೂಡ ನೀಟಾಗಿ ರೆಡಿ ಆಗಿದೆ. ಬನ್ನಿ ಈ ಪಲಾವ್ ಯಾವ ಥರ ಇದೆ ಅಂತ ಚೆಕ್ ಮಾಡೋಣ, ಟೇಸ್ಟ್ ಮಾಡಿ ಹಾಗೆ ಇನ್ನುಳಿದವರಿಗೆ ಪಲಾವ್ನ ಹಂಚೋಣ ಅಂತ ಹೇಳ್ತೀನಿ ಸ್ನೇಹಿತರೆ. ಬನ್ನಿ ಹೋಗೋಣ ಸ್ನೇಹಿತರೆ. ₹100 ಎಲ್ಲ ಐಟಮ್ನ ತಂದು ಪಲಾವ್ನ ರೆಡಿ ಮಾಡಿ ನಾನು ತಿಂದು ಇನ್ನುಳಿದವ್ರಿಗೆ ಹಂಚೋಣ ಅಂತ ಹೋಗ್ತಾಯಿದ್ದೀನಿ ಸ್ನೇಹಿತರೆ. ಇಲ್ಲಿ ಯಾರೆಲ್ಲ ಅನ್ಕೋಬೋದು, ಇವರು ವ್ಯೂಸ್ಗೋಸ್ಕರ ಮಾಡ್ತಾಯಿದ್ದಾರೆ, ಫಾಲೋವರ್ಸ್ಗೋಸ್ಕರ ಮಾಡ್ತಾಯಿದ್ದಾರೆ, ಅಥವಾ ಇವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂತ ಮಾಡ್ತಾಯಿದ್ದಾರೆ ಅಂತ ಅನ್ಕೋತಾರೆ. ಬಟ್ ಆ ಥರ ಯಾವುದೂ ಇಲ್ಲ ಸ್ನೇಹಿತರೆ. ಇದನ್ನು ನಮ್ಮ ಖುಷಿಗೋಸ್ಕರ ಮಾಡ್ತಿರೋದು. ಯಾಕಪ್ಪ ಅಂದರೆ, ನಾವು ದಿನ ಇಡೀ ದುಡಿತೀವಿ. ₹10 ದುಡಿದಿರಲಿ ಅಟ್ಲೀಸ್ಟ್ ₹1 ಆದರೂ ನಾವು ಬೇರೆಯವ್ರಿಗೆ ಹಂಚೋಣ ಅಂತ ಇದೇ ಉದ್ದೇಶ ಸ್ನೇಹಿತರೆ. ನಿಮಗೂ ಏನಾದರೂ ಯಾರಿಗಾದ್ರೂ ಸಹಾಯ ಮಾಡಬೇಕಂದ್ರೆ ನೀವು ಇದೇ ಥರ ಸಹಾಯ ಮಾಡಿ ಅಂತ ನಾನು ಕೇಳ್ಕೊತೀನಿ ಸ್ನೇಹಿತರೆ. ಬನ್ನಿ ಇವಾಗ ಯಾರು ನಮಗೆ ಫಸ್ಟ್ ಸಿಗ್ತಾರಂತ ಚೆಕ್ ಮಾಡೋಣ ಸ್ನೇಹಿತರೆ. ಇಲ್ಲೊಬ್ಬ ವ್ಯಕ್ತಿ ಸುಮಾರು ದಿನದಿಂದ ನಾನು ನೋಡಿದ್ದೀನಿ ಸ್ನೇಹಿತರೆ. ಫಸ್ಟ್ ಅವ್ರನ್ನೇ ವಿಸಿಟ್ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಬನ್ನಿ ಅವ್ರ ಬಗ್ಗೆ ವಿಸಿಟ್ ಮಾಡಿ ಅವ್ರಿಗೆ ಊಟನ ಕೊಟ್ಟು ಅವರು ಯಾವ ಥರ ಇದ್ದಾರೆ ಅಂತ ವಿಚಾರಿಸ್ಕೊಂಡು ಹಾಗೆ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಸ್ನೇಹಿತರೆ. ಬನ್ನಿ ಹೋಗಿ ಅವ್ರನ್ನ ವಿಸಿಟ್ ಮಾಡೋಣ ಅಂತ ಹೇಳ್ತಾಯಿದ್ದೀನಿ. ನೀವು ಕೂಡ ಇವ್ರನ್ನ ಸುಮಾರು ದಿನ ನೋಡಿರ್ತೀರ, ಬಟ್ ಯಾರೂ ಅಬ್ಸರ್ವ್ ಮಾಡಿರಲ್ಲ. ಒಂದು ಸಾರಿ ಇವ್ರನ್ನ ನೋಡಿ ಅಬ್ಸರ್ವ್ ಮಾಡಿ ಇವ್ರನ್ನ ಒಂದು ಸಾರಿ ಮಾತಾಡಿಸಿ ಸ್ನೇಹಿತರೆ. ನಿಮ್ಗೇನಾದರೂ ಸಹಾಯ ಮಾಡಬೇಕನ್ಸಿದ್ರೆ ಇವ್ರಿಗೆ ಡೈರೆಕ್ಟಾಗಿ ಬಂದು ನೀವು ಸಹಾಯನ ಮಾಡ್ಬೋದು ಸ್ನೇಹಿತರೆ. ಸರ್ ನಮಸ್ಕಾರ ಸರ್, ಊಟ ಮಾಡಿದ್ರಾ? ಇವಾಗ ಊಟನ ಕೊಡ್ತೀನಿ, ತೊಳಿ ಸರ್. ಊಟ ಮಾಡಿ ಆರಾಮಾಗಿರಿ. ನೋಡಿ ಸ್ನೇಹಿತರೆ, ಇವರು ಸುಮಾರು ದಿನದಿಂದ ಪಾಪ ಇಲ್ಲೇ ಬಸ್ ಸ್ಟಾಪ್ ಹತ್ರ ಇದ್ದಾರೆ. ಇವ್ರಿಗೆ ಯಾವುದೇ ಥರದಿಂದ ಸಪೋರ್ಟ್ ಇಲ್ಲ. ಯಾರಾದರೂ ಈ ಕಡೆ ನಂದಿನಿ ಲೇಔಟು ಬಸ್ ಸ್ಟಾಪ್ ಹತ್ರ ಇವರು ಒಂದು ಹಳೇ ಅಂಗಡಿ ಇದು, ಇಲ್ಲಿದ್ದಾರೆ. ಇವ್ರಿಗೆ ಯಾರಾದರೂ ಬಂದು ಸಹಾಯ ಮಾಡಿ, ಇವ್ರಿಗೊಂದು ಹೆಲ್ಪ್ನ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ನೋಡಿ, ಇವರೇ ಪಾಪ ತುಂಬ ದಿನದಿಂದ ಇಲ್ಲೇ ಇದ್ದಾರೆ, ನಾನು ನೋಡ್ತಾ ಇದ್ದೀನಿ. ಇವ್ರಿಗೆ ನಿಮ್ಮ ಕೈಲಾದಷ್ಟು ಈ ನಂದಿನಿ ಲೇಔಟ್ ಬಸ್ ಸ್ಟಾಪ್ ಹತ್ರ ಬಂದರೆ ಇಲ್ಲೇ ಪಕ್ಕದಲ್ಲೇ ಅವ್ರು ಹಾಕೊಂಡು ಕೂತಿರ್ತಾರೆ. ಪಾಪ ಅವ್ರು ಯಾವುದಕ್ಕೂ ಆಸೆ ಪಡಲ್ಲ. ಯಾರಾದರೂ ಊಟ ಕೊಟ್ಟರೆ ಊಟ ಮಾಡ್ತಾರೆ. ಅವ್ರು ಯಾರ ಹತ್ರನೂ ಏನು ಕೇಳಕ್ಕೆ ಕೂಡ ಹೋಗಲ್ಲ. ಯಾರಾದರೂ ನಿಮ್ಗೆ ಅನಿಸಿದ್ರೆ ಖಂಡಿತ ಇಲ್ಲೇ ಬಂದು ಇವ್ರಿಗೆ ಸಹಾಯ ಮಾಡಿ ಅಂತ ಕೇಳ್ಕೊತೀನಿ ಸರ್. ಸರ್, ನಿಮ್ಮ ಹೆಸರೇನು ಸರ್? ರಾಜ ಅಂತ. ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲೇ? ಚಿಕ್ಕ ವಯಸ್ಸಿಂದ ಇಲ್ಲೇ ಅಂಗಡಿ ಹಾಕ್ದಾಗ ಚಿಕ್ಕ ವಯಸ್ಸಲ್ಲಿ ಇದು ಕೋರ್ಮಂಗ್ಲ. ಹಾಂ, ಕೋರ್ಮಂಗ್ಲದಿಂದ ಚಿಕ್ಕಾದ್ಮೇಲೆ ನೋಡಿ ಸ್ನೇಹಿತರೆ. ಪರಮೇಶ್ವರಿ ದೇವಸ್ಥಾನ ಐತಲ್ಲ, ಹಾಂ ಅಲ್ಲಿ ಮನೆ ಹಾಂ ಹಾಂ ಮನೆ ಅಲ್ಲಿ, ಅಲ್ಲಿಂದ ಇಲ್ಲಿ
ಸರ್ ನಿಮ್ಗೆ ಯಾವ್ದು ಫ್ಯಾಮಿಲಿ ಗಿಮ್ಲಿ ಏನಿಲ್ವಾ? ಫ್ಯಾಮಿಲಿ ಇದೆ, ಹಾ. ಹೊರಮಂಗಲದಲ್ಲೂ ಇದ್ದಾರೆ, ಇಲ್ಲಿ ನಂದಿನ ಹೋಟೆಲ್ ಇದ್ದಾರೆ, ಅಲ್ಲಿ ಅಂಗಲ ಪರಮೇಶ್ವರ ದೇವಸ್ಥಾನ ಹತ್ರ ಇದ್ದಾರೆ. ಓಕೆ, ನೀವು ಮನೆಗೆಲ್ಲ ಹೋಗ್ತೀರಾ? ಹಾ, ಹೋಗ್ತೀನಿ, ಡೈಲಿ ಹೋಗ್ತೀನಿ. ಮತ್ತೆ ಇಲ್ಲೇ ಇರ್ತಿರಲ್ಲ ಏನಕ್ಕೆ? ಇಲ್ಲ ಇಲ್ಲ, ಇಲ್ಲಿ ಅಂಗಡಿ ತೆಗ್ದು ಇರ್ತೀನಲ್ಲ, ಹಾ. ಅಂಗಡಿ ಹತ್ರ ಕುತ್ಕೊಂಡು ಇರ್ತೀನಿ, ಅಂಗಡಿ ಬಾತ್ರೂಮ್ ಮೇಲೆ ಓಕೆ, ನೋಡಿ ಸ್ನೇಹಿತರೆ, ಪಾಪ ಇವ್ರದ್ದು ಅಂಗಡಿ ಈ ಸ್ಥಿತಿ ಇದೆ ನೋಡಿ. ಇದೇ ಇದರಲ್ಲಿ ಏನು ಸಹಾಯ ಮಾಡ್ತಾರಂತ ಗೊತ್ತಿಲ್ಲ, ಎಷ್ಟು ದುಡಿತಾರಂತ. ದಯವಿಟ್ಟು ಬಾಕ್ಲೆಲ್ಲ ಎತ್ಕೊಂಡು ಹೋಗ್ತಾರೆ, ಸೀಟು ತೆಗೆದು ಸೀಟ್ ಎಲ್ಲ ಎತ್ಕೊಂಡು ಹೋಗ್ತಾರೆ. ನೋಡಿ ಸ್ನೇಹಿತರೆ, ಯಾರಿಗಾದ್ರೂ ಸಹಾಯ ಮಾಡ್ಬೇಕನ್ಸಿದ್ರೆ ನಂದಿನಿ ಲೇಔಟ್ ಬಸ್ ಸ್ಟಾಪ್ ಹತ್ರ ಇವ್ರು ಇರ್ತಾರೆ. ಇವ್ರಿಗೆ ಬಂದು ಡೈರೆಕ್ಟ್ ಸಹಾಯನ ಮಾಡಿ ಇವರು ಒಂದು ಜೀವನನ ಕಟ್ಕೊಳ್ಳಿ, ಇವರು ಜೀವನದಲ್ಲಿ ಉದ್ಧಾರ ಆಗಲಿ ಅಂತ. ಇವ್ರು ನಮ್ಗಿಂತ ದೊಡ್ಡವರು, ಇವ್ರ ಆಶೀರ್ವಾದ ಕೂಡ ನಮ್ಮೆಲ್ಲರ ಮೇಲೆ ಇರಲಿ. ಇವ್ರಿಗೆ ಹಾಗೆ ಯಾರೋ ಸಹಾಯ ಮಾಡ್ಬೇಕಂದ್ರೆ ಸಹಾಯ ಮಾಡಿ. ಥ್ಯಾಂಕ್ ಯು. ಓಕೆ, ಸ್ನೇಹಿತರೆ, ನಾನಿವತ್ತು 100 ರೂಪಾಯಿಲಿ ತಂದರೆ ಐಟಮಲ್ಲಿ 4 ಪಲಾವ್ ರೆಡಿಯಾಗಿತ್ತು ಸ್ನೇಹಿತರೆ. ಅದರಲ್ಲಿ ನಾನೊಂದು ಪಲಾವ್ ತಿಂದು ಉಳಿದಿರೋದ್ರಲ್ಲಿ 3 ಜನಕ್ಕೆ ನಾನು ಪಲಾವ್ನ ಕೊಟ್ಟಿದ್ದೀನಿ ಸ್ನೇಹಿತರೆ. ನಿಮಗೇನಾದರೂ ಈ ವಿಡಿಯೋ ತಪ್ಪಾಗಿ ಅನಿಸಿದ್ರೆ ದಯವಿಟ್ಟು ಕ್ಷಮಿಸಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಈ ವಿಡಿಯೋನ ಮಾಡಿದ್ದೀನಿ ಸ್ನೇಹಿತರೆ, ಬೇರೆ ಯಾವುದೇ ಉದ್ದೇಶದಿಂದಿಲ್ಲ. ಇವತ್ತು ನಾನು ಅಂದ್ಕೊಂಡಿರೋ ಕಾನ್ಸೆಪ್ಟು 100 ರೂಪಾಯಲ್ಲಿ ಎಷ್ಟೆಲ್ಲ ತರಕಾರಿ ಬರುತ್ತೋ ತಂದುಬಿಟ್ಟು ಅಡುಗೆನ ಮಾಡಿ ಅದನ್ನು ನಾನು ತಿಂದು ಬೇರೆಯವ್ರಿಗೆ ಹಂಚೋಣ ಅಂತ ಅಂದ್ಕೊಂಡಿದ್ದೆ ಸ್ನೇಹಿತರೆ. ಅದು ಇವತ್ತು ಕಂಪ್ಲೀಟ್ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಮ ಪ್ರೋತ್ಸಾಹ ನಮ್ಗೆ ಇದೇ ಥರ ಇರಲಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಖಂಡಿತವಾಗಿ ತಿಳಿಸಿ ಸ್ನೇಹಿತರೆ. ನಾವು ಇದನ್ನ ಚೇಂಜಸ್ ಮಾಡ್ಕೋತೀವಿ ಅಂತ ಹೇಳ್ತಾ ಇವತ್ತಿನ ದಿನ ಮುಗಿಸೋಣ ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ.